ದೆಹಲಿಗೆ ಭೇಟಿ ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಹಾಗಾಗಿ ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ನಾಯಕತ್ವ ಬದಲಾವಣೆಯ ಕುರಿತಂತೆ ಜೋರಾದ ಚರ್ಚೆಗಳು ಸಾಗ್ತಾ ಇದೆ. ಇನ್ನೊಂದು ಕಡೆ ಸಂಪುಟ ಪುನರಚನೆಗಾಗಿ ಕೆಲವು ಶಾಸಕರು ಯಾವ ರೀತಿಯಾದಂತಹ ಬಿಗಿಪಟ್ಟು ಹಿಡಿದಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಇದಾದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ನಂತರ ಏನ್ ಮಾತನಾಡಿದ್ದಾರೆ ಹೈದರಾಬಾದ್ ಹೋಗಿದ್ದೆ, ನನ್ನೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿದ್ದೆ, ರಾಮಾನುಜ, ನಾನು ನನ್ನ ಕುಟುಂಬದವರು ಮುಗಿಸಿ ಬೆಂಗಳೂರು ಬಂದಿದ್ದೀನಿ, ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿನ ಗಾಳಿಗಿಳಿ ಕುಡಿಯೋಕೆ ಬಂದಿಲ್ಲ ನಾನು. ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. 11:45 ಇವ್ರು ಭೇಟಿ ಮಾಡ್ತೀನಿ ರಾಜನಾಥ್ ಸಿಂಗ್ನ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಡ್ಕೊಂಡಿತ್ತು. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ದೀರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ, ವರದಿ ಹೇಳಲೇಬೇಕು. ಕರ್ನಾಟಕದೇನು ನಾನೇನು ಅಷ್ಟು ಅದೆಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳ್ನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿನಿತ್ತು. ಪಾಪ ನನಗೆ ಪಕ್ಷ ಅಸ್ಸಾಂಗೆ ಕ್ಯಾಂಪೇನ್ ಮಾಡಿದ್ರು, ತಮಿಳ್ನಾಡಲ್ಲಿ ಮಾಡಿದ್ರು, ಕೇರಳಲ್ಲಿ ಮಾಡಿದ್ರು. ಎಲ್ಲ ಕಡೆನೂ ಸುತ್ತಿದ್ದೀನಿ. ನಾನು ಕರ್ನಾಟಕ ಮಾಡಲೇಬೇಕು ಬಿಡಿ, ನನ್ನ ಡ್ಯೂಟಿ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಲೇಬೇಕು. ಬಿಸಿಲಪ್ಪ ಜಾಸ್ತಿ, ಏನೋ ಇವತ್ತೇನೋ ಕಡಿಮೆ ಇದೆ. ಹೈಕಮಾಂಡ್ ಎಲ್ಲ ಪಾರ್ಟಿ ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋವ್ರೇನೆ ಎಲ್ಲ. ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನನಗೆ ಮಾಹಿತಿ